ಇವತ್ತು ನಮ್ಮ ಕಾಲೇಜಲ್ಲಿ ಹಬ್ಬ. ಯಾವುದು ಸಾಧಾರಣ ಹಬ್ಬ ಅಲ್ಲ ಇದು. ಈ ಹಬ್ಬದ ಬಗ್ಗೆ ನೀವು ಖಂಡಿತ ಕೇಳೇ ಇರಲ್ಲ. ಯಾಕಂದರೆ ಇದು ಮಾಗಡಿ ಸ್ಪೆಷಲ್ ರಾಗಿ ಮುದ್ದೆ ಹಬ್ಬ. ಬನ್ನಿ ಪರಿಚಯ ಮಾಡಿಸ್ತೀನಿ. ಇವರು ನಮ್ಮ ಭಟ್ರು, ಲಂಡನ್ನಿಂದ ಕರೆದಿದ್ದೀವಿ ಮುದ್ದೆ ಮಾಡೋಕ್ಕೆ. ಇವರೆಲ್ಲ ಭಟ್ರು ಸಹಾಯ ಮಾಡೋಕ್ಕೆ ಬಂದವ್ರೆ. ಏನಿದೆಲ್ಲ ತರಕಾರಿ ಮಸಾಲೆ. ಇವರು ಏನು ಮಾಡ್ತಾವ್ರೆ, ಶಿವ ಮತ್ತು ಪ್ರಜ್ವಲ್ಲು ಮೆಣಸಿನ್ಕಾಯಿ ಅನಿಸುತ್ತೆ, ಶಶಾಂಕು. ಈಗ ಹೋಗೋಣ, ಆಚೆ ಹೋಗಿ ನೋಡೋಣ. ಇಲ್ಲಿ ನೋಡಿ ವಾಟರ್ ಕ್ಯಾನ್ಗಳೆಲ್ಲ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಬನ್ನಿ, ಭಟ್ರಿಗೆ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದಂತೆ. ಈ ಗುಂಪು ತುಂಬ ಆಕ್ಟಿವ್. ಗೋವಿಂದು, ಮಂಜು, ಲೋಕೇಶು ಮತ್ತು ನವೀನು. ಏನು ಮಾಡ್ತಾವ್ರೆ ಇವರು? ಹಲಸಿನಕಾಯಿನ ಅದು? ಏನಿದು? ನಾವು ಚಿಕನ್ ಸಾರು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೆ. ಮುಂದೆ ಹೋಗೋಣ. ಈ ಹುಡುಗಿಯರು ಏನಿದು? ತೆಂಗಿನಕಾಯಿ ಕೊಬ್ಬರಿ. ಒಂದು ಕಡೆ ತೆಂಗಿನಕಾಯಿ, ಇನ್ನೊಂದು ಕಡೆ ಹಲಸಿನ ಹಣ್ಣು. ಸಖತ್ ಕಾಂಬಿನೇಷನ್. ಈ ಗ್ಯಾಂಗ್ ನೋಡಿ, ಮಾಡೋಕ್ಕೆ ಕೆಲಸ ಇಲ್ಲ, ಮೊಬೈಲಿಂದ ವಿಡಿಯೋ ತಗೊಳ್ತಾವ್ರೆ. ಈಗ ನೋಡಿ, ಕತ್ತರಿಸಿದ ನಂತರ ಈ ಹಲಸಿನನ್ನೇ ಖಜಾನೆ ಅಂತ ನೀರಲ್ಲಿ ಮುಳುಗಿಸಿ ಜೋರಾಗಿ ತೊಳೆಯುತ್ತಿದ್ದಾರೆ. ನೋಡಿ, ನಮ್ಮ MCOM ವಿದ್ಯಾರ್ಥಿನಿ ಹರ್ಷಿತಾ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಎಂಥ ಡೆಡಿಕೇಶನ್ನು. ಆವಾಗ ಮೆಣಸಿನ್ಕಾಯಿ, ಈಗ ಆಲೂಗಡ್ಡೆ. ಈ ಗೊಂದಲ ನೋಡಿದ ಮೇಲೆ ಪರಿಸ್ಥಿತಿಯನ್ನು ಕಾಪಾಡೋಕ್ಕೆ ನಾನೇ ಸ್ವಂತ ಅಖಾಡಕ್ಕೆ ಇಳಿಯುವ ಸಮಯ ಆಯಿತು ಅನಿಸಿತು. ಅದಕ್ಕೋಸ್ಕರ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ. ಆಹಾ, ಎಂಥ ಸುವಾಸನೆ. ಬನ್ನಿ, ಟೇಸ್ಟಿ ಫುಡ್. ಇವರೆಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸು. ಗಿರೀಶ್, ಕಾರ್ತಿಕ್, ಸಾಗರ್, ಬೇರೆಯವರು ಹೆಸರು ಗೊತ್ತಿಲ್ಲ. ಸ್ಪೆಷಲ್ ಕ್ಲಾಸ್ ಅಂತ ಹೇಳಿದರೆ ಕ್ಷಣಕ್ಕೆ ಅದೃಶ್ಯ. ಆದರೆ ಇವತ್ತು ಇಲ್ಲಿ ಫುಲ್ ಅಟೆಂಡೆನ್ಸ್, ಫುಲ್ ಜೋಶ್, ಫುಲ್ ಎನರ್ಜಿ. ಈ ಎತ್ತರದವನು ಸ್ಟೂಡೆಂಟು, ಫೈನಲ್ ಇಯರ್ BCom, ಯೋಗಾನಂದ. ಪಕ್ಕ ಒಳ್ಳೆಯ ಹುಡುಗ. ನಮ್ಮ ಹುಡುಗರು ಹೇಗೆ ಜೋರುವಾಗಿ ದೊಡ್ಡ ಬಾಣಲಿಯಲ್ಲಿರುವ ರಾಗಿ ಹಿಟ್ಟನ್ನು ಮೂರು ಭಾರಿ ಮರದ ದೊಣ್ಣೆ ಹಿಡಿದು ಕಲಿಸ್ತಾ ಇದ್ದಾರೆ. ಇಷ್ಟೊಂದು ಶ್ರಮ, ಇಷ್ಟೊಂದು ತಂಡಭಾವ. ಇವರ ಪರಿಶ್ರಮಕ್ಕೂ ಇಷ್ಟು ಚಾತುರ್ಯವಾಗಿ ಮರದ ದೊಣ್ಣೆ ಬಳಸುವ ಐಡಿಯಾಕ್ಕೂ ನಿಜಕ್ಕೂ ಚಪ್ಪಾಳೆ ಹೊಡೆಯಬೇಕು. ದೊಡ್ಡ ಮರದ ದೊಣ್ಣೆಗಳನ್ನು ಹಿಡಿದು ರಾಗಿ ಹಿಟ್ಟು ಗುಳ್ಳೆಯಾಗುವಂತೆ ಹುಡುಗರು ವೃತ್ತಾಕಾರದ ಚಲನವಲನದಲ್ಲಿ ಕೂಟುತ್ತಾ, ಕಲಸುತ್ತಾ, ಜೋರಾಗಿ ಪೆಟ್ಟಿಸುತ್ತಾ ಮಾಡ್ತಿರೋ ಈ ದೃಶ್ಯ, ಇದು ಸುಲಭದ ಕೆಲಸವೇ ಅಲ್ಲ. ಹೀಗೆ ದೊಡ್ಡ ಬಾಣಲಿಯಿಂದ ರಾಗಿ ಮುದ್ದೆ ಕಳಿಸೋದು ವಿಶೇಷ ಕೌಶಲ್ಯ, ಸಹನೆ ಮತ್ತು ಭಾರಿ ಸಮರ್ಪಣೆ ಬೇಕಾಗುವ ದುಡಿಮೆ. ನಿಜಕ್ಕೂ ಇವರ ಶ್ರಮ, ಶಕ್ತಿ, ತಂಡಭಾವ ಎಲ್ಲವೂ ಸೇರಿಕೊಂಡು ಮಹಾ ಸಂಭ್ರಮ. ಇವರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾ? ರಾಗಿ ಮುದ್ದೆ ತಯಾರಿಸಲು ನನ್ನ ವಿದ್ಯಾರ್ಥಿಗಳು ತುಂಬ ಪರಿಶ್ರಮ, ಜೋಶ್ ಮತ್ತು ಸಹಕಾರದಿಂದ ಕೆಲಸ ಮಾಡುತ್ತಿದ್ದಾರೆ. ಅದರ ಕೆಳಗಿನ ಬಟ್ಟೆ ಒದ್ದೆಯಾಗಿ ಇರುತ್ತದೆ ಮತ್ತು ಜಾರದೇ ಇರುವಂತೆ ಮಾಡಲು ಅವರು ನೀರನ್ನು ಸುರಿಸಿದ್ದಾರೆ. ನಮ್ಮ ವಿದ್ಯಾರ್ಥಿನಿ ಸಿಂಚನ, ರಕ್ಷಿತಾ, ವಿದ್ಯಾರ್ಥಿ ನಿಖಿಲ್ ಮತ್ತು ಗಿರೀಶ್ ಮತ್ತು ನನ್ನ ಪ್ರೀತಿಯ ಸಹೋದ್ಯೋಗಿಗಳು ಕೂಡ ಇದಕ್ಕೆ ಅದ್ಭುತವಾಗಿ ಸಹಕಾರ ಕೊಡುತ್ತಿದ್ದಾರೆ. ಇವರು ಸೈನ್ಸ್ ವಿಭಾಗದವರು. ಸೆಲ್ಫಿ ತಗೊಳ್ಳೋಣ ಅಂದ್ರು, ಅದಕ್ಕೋಸ್ಕರ ಈ ನಿಜವಾದ ಆಟ ಈಗ ಶುರುವಾಯಿತು. ರಾಗಿ ಹಿಟ್ಟಿನ ತುಂಬಿರುವ ದೊಡ್ಡ ಕಳಿಸೆಯನ್ನು ಹೊತ್ತು ತರುತ್ತಿರೋ ಕ್ಷಣ ಅದೇ ಅಖಾಡಕ್ಕೆ ದೀಪ ಹೊತ್ತಿಸಿದಂತೆ. ಟೇಬಲ್ ಸುತ್ತ ಎಲ್ಲರೂ ಗುಂಪುಗೂಡಿ ಈ ಮಹಾಯಜ್ಞಕ್ಕೆ ಸಿದ್ಧರಾಗಿದ್ದಾರೆ. ಈ ಹಿಟ್ಟನ್ನು ನಿಧಾನವಾಗಿ ಟೇಬಲ್ ಮೇಲಿರೋ ಪ್ಲಾಸ್ಟಿಕ್
ಶೀಟ್ ಮೇಲೆ ಸುರಿಯುವಷ್ಟು ಎಲ್ಲರೂ ಕಣ್ಣು ಅಲ್ಲಿಗೆ ಮಾತ್ರ. ಬಿಸಿ ರಾಗಿ ಹಿಟ್ಟು ನಿಲ್ಲಿಸುವ ಕ್ಷಣದಿಂದಲೇ ಅದನ್ನು ರೂಪಿಸೋ ಯುದ್ಧ ಶುರು. ಒಬ್ಬರು ಪ್ಲಾಸ್ಟಿಕ್ ಚೀಲಿನ ಒಂದು ತುದಿಯನ್ನು ಹಿಡಿದು ಬಿಸಿ ಹಿಟ್ಟನ್ನು ಮೃದುವಾಗಿಸಿ ಒತ್ತಾರೆ, ಇನ್ನೊಬ್ಬರು ಇನ್ನೊಂದು ತುದಿಯನ್ನು ಹಿಡಿದು ಅದೇ ವೇಗದಲ್ಲಿ ಜೊತೆಯಾಗಿ ಮುದ್ದೆ ಮಾಡೋ ಕೆಲಸ ಮುಂದುವರಿಸುತ್ತಾರೆ. ಈ ನಡುವೆ ನಮ್ಮ ಶೆಫ್ ಬಸವ ತಮ್ಮ ಮಾಯ ಸ್ಪರ್ಶವನ್ನು ಸೇರಿಸುತ್ತಾರೆ. ಬಿಸಿ ರಾಗಿ ಹಿಟ್ಟಿನ ಮೇಲೆ ತುಸು ಬೆಣ್ಣೆ ಹಚ್ಚುವಷ್ಟರಲ್ಲಿ ಹಿಟ್ಟು ಮೃದುವಾಗಿ ಹೊಳೆಯುತ್ತಾ ಜೀವಂತವಾಗುತ್ತದೆ. ಬೆಣ್ಣೆ ಹಚ್ಚೋದು ಕೇವಲ ರುಚಿಗಷ್ಟಲ್ಲ, ಮುದ್ದೆ ಮಾಡೋ ಪ್ರಕ್ರಿಯೆ ಸುಲಭವಾಗುವುದು, ಹಿಡಿದಾಗ ಕೈಗೆ ಅಂಟದಿರುವುದು ಮತ್ತು ಪ್ರತಿಯೊಂದು ಮುದ್ದೆಗೂ ಆ ಪರಿಪೂರ್ಣ ಸಾಫ್ಟ್ನೆಸ್ ಬರೋದು. ಈ ದೃಶ್ಯ ನೋಡಿ, ಇಲ್ಲಿ ಲಿಂಗಭೇದಕ್ಕೂ ಬಲ ಎಡಕ್ಕೂ ಜಾಗವೇ ಇಲ್ಲ. ಹುಡುಗರು ಹುಡುಗಿಯರು ಇಬ್ಬರು ಒಂದೇ ಉತ್ಸಾಹ, ಒಂದೇ ಜ್ವಾಲೆ, ಒಂದೇ ಜೋಶಿನಲ್ಲಿ ರಾಗಿ ಮುದ್ದೆ ರೂಪಿಸುವ ಈ ಮಹಾ ಕಾರ್ಯದಲ್ಲಿ ಅಖಾಡದ ಯೋಧರಂತೆ ನಿಂತಿದ್ದಾರೆ. ಬಿಸಿ ಹಿಟ್ಟು, ವೇಗದ ಚಲನೆ, ಗುರಿಯನ್ನು ಸಾಧಿಸುವ ಒಗ್ಗಟ್ಟು. ಪ್ರತಿ ಕೈಯೂ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ಮುಖದಲ್ಲೂ ಹೆಮ್ಮೆ, ಹೊಳಪು. ಇದು ಕೇವಲ ರಾಗಿ ಮುದ್ದೆ ಅಲ್ಲ, ಇದು ಯುವ ಶಕ್ತಿ, ಇದು ತಂಡದ ಆತ್ಮ, ಇದು ನಮ್ಮವರ ಜ್ವಾಲೆ. ಎಲ್ಲ MCOM ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ. ಸ್ಪೆಷಲಿ ಗರ್ಲ್ಸ್ ರಕ್ಷಿತಾ, ಶಾಲಿನಿ, ಕಾವ್ಯ, ದಿವ್ಯಶ್ರೀ, ದೀಕ್ಷಿತಾ, ಸಂಗೀತ, ಕವನ, ಹೇಮಲತಾ ಮತ್ತು ನವೀನ್ ಫ್ರಮ್ BCOM. ಅಷ್ಟೇ ಅಲ್ಲ, ನನ್ನ ಅತಿ ಪ್ರೀತಿಯ ಸಹೋದ್ಯೋಗಿಗಳು ಆಗಿರುವ ಪ್ರೊಫೆಸರ್ ರಮೇಶ್ ಮತ್ತು ಪ್ರೊಫೆಸರ್ ಉಮೇಶ್ ಕೂಡ ಬೆಳಗ್ಗೆಯಿಂದಲೇ ಈ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮತ್ತು ಈಗ ರಾಗಿ ಮುದ್ದೆ ರೂಪಿಸುವ ಈ ಮಹಾಯಜ್ಞಕ್ಕೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರ ಅನುಭವ, ಅವರ ಶ್ರಮ, ಅವರ ಸಮರ್ಪಣೆ ಇವನ್ನೆಲ್ಲ ಸೇರಿ ಈ ಅಖಾಡಕ್ಕೆ ಮತ್ತೊಂದು ಜ್ವಾಲೆ ಬಂತು. ನಾನು ಕೂಡ ಕಣಕ್ಕಿಳಿದೆ. ಮೊದಲು ಒಂದೇ ಕೈಯಿಂದ ರಾಗಿ ಮುದ್ದೆ ಮಾಡ್ತಾ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದೆ. ಬಿಸಿ ಹಿಟ್ಟು, ಸುತ್ತಲಿನ ಜೋಶು, ವಿದ್ಯಾರ್ಥಿಗಳ ಚೈತನ್ಯ, ಇದು ಎಲ್ಲವೂ ನನ್ನನ್ನು ಎಳೆಯುತ್ತಿತ್ತು. ಹಿಟ್ಟಿನ ಸವಿತ, ಅದರ ಬಿಸಿ, ಅದರ ತೂಕ ಒಂದೇ ಕೈಗೆ ಸರಿ ಬಾರದಷ್ಟರ ಮಟ್ಟಿಗೆ ವೇಗ ಹೆಚ್ಚುತ್ತಾ ಹೋಗ್ತಿತ್ತು. ಅಷ್ಟರಲ್ಲಿ ಒಳಗಿಂದಲೇ ಒಂದು ಜೋರಾದ ಸ್ಫೂರ್ತಿ, ಇದರಿಗಿಂತ ಹೆಚ್ಚು ಕೂಡಬೇಕು ಎನಿಸಿತ್ತು. ಹೀಗಾಗಿ ಎರಡು ಕೈಗಳನ್ನು ಕೆಲಸಕ್ಕೆ ಇಟ್ಟು ವೇಗ, ಶಕ್ತಿ, ಸಂಪೂರ್ಣ ಗಮನ ಎಲ್ಲವನ್ನು ಡಬಲ್ ಮಾಡಿ ಅಖಾಡವೇ ಕದಿಡಿಸಿದೆ. ನಮ್ಮ ಎಲ್ಲರ ಪರಿಶ್ರಮದಿಂದ ಪಾತ್ರೆ ನಿಧಾನವಾಗಿ ರಾಗಿ ಮುದ್ದೆಗಳಿಂದ ತುಂಬುತ್ತಿದೆ. ನರ್ಮದಾ ಮೇಡಮ್ ಅವರಿಗೂ ಏನು ಹೇಳ್ತಿದ್ದಾರೆ. ಆಹಾ, ಇಲ್ಲಿ ನೋಡಿ, ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಿದುಕು ಮಾಡಿ ಚಟ್ನಿಗೆ ಸಿದ್ಧಪಡಿಸಿದ್ದಾರೆ. ಇದರಾಚೆ ಇನ್ನೊಂದು ಐಟಮ್ ಬಿಸಿ ಬಿಸಿ ಬೇಯತ್ತಾ ಇದೆ. ಏನಪ್ಪ ಅದು ಅಂತ ನೋಡಿದರೆ, ರಾಜಶೇಖರ್ ಮುಂದೆ ಬಂದು ಮೆಣಸಿನಕಾಯಿ ಬಜ್ಜಿಯ ಹೊಣೆಗಾರಿಕೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಬೇಸನ್ ಹಾಕೋದು, ಬೇರೆ ಬೇರೆ ಮಸಾಲ ಸೇರಿಸೋದು, ಅವರು ಪಕ್ಕಾ ಶೆಫ್ ಮೋಡ್ಗೆ ಹೋಗಿದ್ದಾರೆ. ಈ ಕಡೆ ಶೆಫ್ ಮೋಡ್, ಅದು ಈ ಕಡೆ ಹುಡುಗಿಯರು ಜಗತ್ತೇ ಬೇರೆ. ಅವರು ಫುಲ್ ಜೋಶಿನಲ್ಲಿ ಫ್ಯಾಷನ್ ಶೋ. ಈಗ ರಾಜಶೇಖರ್ ಇಸ್ ಇನ್ ಶೆಫ್ ಮೋಡ್. ಅವರು ಈಗ ಉಪ್ಪು, ಅರಿಶಿನ, ಮೆಣಸಿನ ಪುಡಿ ಎಲ್ಲ ಸೇರಿಸಿ ನೀರನ್ನು ತುಕ್ಕು ತುಕ್ಕಾಗಿ ಹಾಕಿ ಒಂದೇ ಹತೋರತೆಯಲ್ಲಿ ಗಟ್ಟಿಯಾದ ಮೃದುವಾದ ಲಂಪ್ ಫ್ರೀ ಬ್ಯಾಟರ್ ತಯಾರಿಸುತ್ತಿದ್ದಾರೆ. ಬ್ಯಾಟರ್ನ ಹೊಳಪು, ಅವರ ಕೈ ವೇಗ, ಕಣ್ಣಿಗೆ ಕಿಕ್ಕು, ಮನಸ್ಸಿಗೆ ಜೋಶ್. ಅಕ್ಕಿ ಬೇಯಿಸಲು ನೀರನ್ನು ಬಿಸಿ ಬಿಸಿಯಾಗಿ ಕುದಿಯಲು ಇಟ್ಟಿದ್ದಾರೆ. ಅದೇ ಸಮಯದಲ್ಲಿ ಇದೇನು ಅನಿಸಿತ್ತು. ಹತ್ತಿರ ಹೋಗಿ ನೋಡಿದ್ರೆ, ಆಹಾ, ಇದು ಪೈಸಾ. ಮತ್ತು ನಮ್ಮ ಅತಿ ಗೌರವನೀಯ ಹಿರಿಯ ಅನುಭವಿಗಳಾದ ಸಿದ್ಧಗಂಗಾ ಮೇಡಮ್ ತಮ್ಮ ಮೃದುವಾದ ನೋಟದಲ್ಲೇ ಪೈಸಾ ಸರಿಯಾಗಿ ಬೇಯುತ್ತೆ ಇಲ್ಲವೇ ಅಂತ ಪ್ರತಿಕ್ಷಣ ಚೆಕ್ ಮಾಡ್ತಿದ್ದಾರೆ. ಅವರ ಶ್ರದ್ಧೆ, ಅವರ ಕಾಳಜಿ ಪೈಸಕ್ಕೂ ವಾತಾವರಣಕ್ಕೂ ಒಂದೇ ವಿಶೇಷ ಮಧುರತವೇ ಕೊಡ್ತಿದೆ. ಈಗ ಬಜ್ಜಿಗಳು ಬಿಸಿ ಎಣ್ಣೆಗೆ ಬಿದ್ದ ತಕ್ಷಣ ಚುಟ್ಟುಮುತ್ತು ಸುವಾಸನೆ ಹರಡಿ ವಾತಾವರಣವೇ ಬದಲಾಗಿ ಬಿಟ್ಟಿದೆ.
ವಾಹ್, ಏನು ಪರಿಮಳ ಇದು! ಕಾರ್ತಿಕ್ ಮತ್ತು ಅವರ ತಂಡ ಬಜ್ಜಿ ತುಡಿಗಳಲ್ಲಿ ಹುರಿಯುತ್ತಾ ಅದನ್ನೊಂದು ಹಬ್ಬ ವಾತಾವರಣ ಮಾಡಿಬಿಟ್ಟಿದ್ದಾರೆ. ಇದೀಗ ನಮ್ಮ HOD ಸಾರ್ ಎಲ್ಲವನ್ನು ಗಮನದಿಂದ ನೋಡುತ್ತಾ ಸಂಪೂರ್ಣ ಕಾರ್ಯಕ್ರಮವನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ. ಫೈನಲಿ ಎಲ್ಲವೂ ಸಿದ್ಧ. ರಾಗಿ ಮುದ್ದೆ ಹಬ್ಬದ ಗಂಭೀರತೆಯೊಂದಿಗೆ ರೂಪುಗೊಂಡಿದೆ. ಹಲಸಿನಕಾಯಿ ಸಾರು ಸುಗ್ಗಿಯ ಪರಿಮಳದಿಂದ ಮನ ಸೆಳೆಯುತ್ತಿದೆ. ಪಾಯಸ ಮಧುರತೆಯಿಂದ ಕುಡಿಯುತ್ತಿದೆ. ಮೆಣಸಿನಕಾಯಿ ಬಜ್ಜಿ ಬಿಸಿ ಬಿಸಿ ಕ್ರಂಚ್ ಜೊತೆಗೆ ರೆಡಿಯಾಗಿದೆ. ಈಗ ನೋಡಿ, ವಿದ್ಯಾರ್ಥಿಗಳೆಲ್ಲ ಸಾಲಾಗಿ ನಿಂತು ಭಾರೀ ದಿನದಿಂದ ಕಾಯುತ್ತಿದ್ದ ಆ ಮಹಾ ಊಟವನ್ನು ಸ್ವೀಕರಿಸೋಕ್ಕೂ ಎದುರು ನೋಡುತ್ತಿದ್ದಾರೆ. ಎಲ್ಲರ ಶ್ರಮ, ಒಗ್ಗಟ್ಟು, ಜೋಶು ಇವಾಗೆಲ್ಲ ಸೇರಿ ಇಂದು ಸಾರ್ಥಕವಾಗಿದೆ. ನೋಡಿ, ನಮ್ಮ HOD ಕೂಡ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ ನೋಡಿ. ಇದು ನನ್ನ ಅತಿ ಇಷ್ಟದ ಕ್ಲಿಪ್. ಯಾಕಂದರೆ ಈ ಒಂದೇ ಕ್ಷಣದಲ್ಲಿ ನನ್ನ ಕಾಲೇಜಿನ ನನಗೆ ಅತಿ ಪ್ರೀತಿಯ ಜನ ಒಂದೇ ಫ್ರೇಮ್ನಲ್ಲಿದ್ದಾರೆ. ಒಂದು ಕಡೆ ನನ್ನ ಅದ್ಭುತ ಸಹೋದ್ಯೋಗಿ, ನನ್ನ ಬಳ ಪ್ರೊಫೆಸರ್ ಉಮೇಶ್ ಸರ್. ಮತ್ತೊಂದು ಕಡೆ ನನಗೆ ಸಹೋದರ ನಿಂತಿರುವ ಸ್ನೇಹಿತನು, ಮಾರ್ಗದರ್ಶಕನು ಆದ ರಮೇಶ್ ಸರ್. ನನ್ನ ನೆನಪುಗಳ ಪೇಟೆಯಲ್ಲಿ ಅವರು ಇಬ್ಬರು ಬಾಂಧವ್ಯ, ಮಾರ್ಗದರ್ಶನ, ಪ್ರೋತ್ಸಾಹ ಇವುಗಳ ಪರಿಪೂರ್ಣ ರೂಪ. ಅವರು ಸೇವೆ ಮಾಡ್ತಿದ್ದಾರೆ, ನಾನು ಮಾಡಿದ್ದೆ. ಆದರೆ ನನ್ನ ಕ್ಲಿಪ್ ಮಾತ್ರ ಸಿಕ್ಕಿಲ್ಲ ನೋಡಿ, ಅನ್ಯಾಯ. ಈ ಕ್ಷಣ ಈಗ ನೆನಪಾಗಿ ಮಾತ್ರ ಉಳಿದಿದೆ. ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳೇ ಶಿಕ್ಷಕರಿಗಾಗಿ ಒಂದು ಗೇಮ್ ಮ್ಯೂಸಿಕಲ್ ಚೇರ್ ಆಯೋಜಿಸಿದ್ದರು. ಪ್ರತಿಯೊಬ್ಬರೂ ಕಣ್ಣ ಕೂಡ ನನ್ನ ಮೇಲಿತ್ತು. ಎಲ್ಲರೂ ನನ್ನನ್ನೇ ಬೆಂಬಲಿಸುತ್ತಿದ್ದರು. ನಾನು ಚೆನ್ನಾಗಿ ಆಡ್ತಾ ಇದ್ದೆ, ಆಲ್ಮೋಸ್ಟ್ ಗೆಲ್ಲುವಂತೆ. ಆದರೆ ಈ ಯೋಗಾನಂದು ಮತ್ತು ಗಿರೀಶ ಕಣ್ಮೇರಿಯಾಗಿ ಒಂದು ಕ್ಷಣದಲ್ಲಿ ನನ್ನನ್ನೇ ಔಟ್ ಮಾಡಿಬಿಟ್ಟು. ಪರವಾಗಿಲ್ಲ ನೋಡ್ರಿ, ಅಂತಿಮ ರೌಂಡ್ಗೆ ಯಾರು ಬಂದಿದ್ದಾರೆ ಎಂದರೆ ನನ್ನ ಅತಿ ಪ್ರೀತಿಯ ಸ್ನೇಹಿತ ಪ್ರೊಫೆಸರ್ ರಮೇಶ್ ಸರ್. ಅವರು ಗೆದ್ದರು, ನಾನು ಗೆದ್ದರು. ನಮ್ಮಿಬ್ಬರಿಗೂ ಅದು ಒಂದೇ ಸಮಾನ, ಯಾಕಂದರೆ ಜೋಶ್ ಒಂದೇ. ಮತ್ತು ಅವರು ಗೆದ್ದು ನನ್ನ ಸೋಲಿಗೆ ಸಿಕ್ಕಿದ್ದ ಪ್ರತೀಕಾರ ತೆಗೆದುಕೊಂಡಿದ್ದಾರೆ. ನನ್ನ ಪರವಾಗಿ ನನ್ನ ಆಸೆಯನ್ನು ನಿಜ ಮಾಡಿ ವಿಜಯವನ್ನು ತಮ್ಮ ತಂಡಕ್ಕೆ ತಂದಿದ್ದಾರೆ. ನೋಡಿ, ವಿದ್ಯಾರ್ಥಿಗಳು ಎಷ್ಟು ಖುಷಿಯಿಂದ, ಎಷ್ಟು ಜೋಶ್ನಲ್ಲಿ ಆಚರಿಸುತ್ತಿದ್ದಾರೆ. ಅವರಿಗೆ all these people worked hard, especially ವಿನೋದ್ BBA ಹುಡುಗ ತುಂಬ ಕೆಲಸ ಮಾಡಿದ್ದಾರೆ, ಮತ್ತು ಗಿರೀಶ್ MCOM ಹುಡುಗ, ಮತ್ತು ಇವರೆಲ್ಲ ಕೆಲಸ ತುಂಬ ಮಾಡಿದ್ದಾರೆ. ಹೆಸರು ಮಾತ್ರ ಗೊತ್ತಿಲ್ಲ ನನಗೆ. These guys, you are superb, man. And finally, this is me. And yeah, I'm trying my best to cook something.